ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಸಾತನೂರು ಬೆಟ್ಟದ ಶ್ರೀ ಕ್ಷೇತ್ರದ ಶ್ರೀ ಕಂಬದ ನರಸಿಂಹಸ್ವಾಮಿಯ 4ನೇ ವರ್ಷದ ಬ್ರಹ್ಮರಥೋತ್ಸವ ಮತ್ತು ಶೇಷ ವಾಹನೋತ್ಸವವು ವಿಜೃಂಭಣೆಯಿಂದ ಇಂದು ಜರುಗಿತು. ನಂತರ ಉತ್ಸವ ಮೂರ್ತಿಯಾದ ಶ್ರೀ ಜಗದೊಡೆಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಮತ್ತು ಶ್ರೀ ಪದ್ಮಾವತಿಯ ಉತ್ಸವ ಮೂರ್ತಿಗಳನ್ನು ಪೂಜೆ ಸಲ್ಲಿಸಲು ಬೆಟ್ಟದ ತಪ್ಪಲಿಗೆ ಮೆರವಣಿಗೆ ಮೂಲಕ ತರಲಾಯಿತು. ಕೃಷ್ಣ ಕೊಮೇರಳ್ಳಿ ಅವರು ಸಹ ರಥೋತ್ಸವ ಪ್ರಯುಕ್ತ 102 ರೂಪಾಯಿಗಳನ್ನ ದೇಣಿಗೆ ನೀಡಿರ್ತಾರೆ. ಅವರಿಗೆ, ಅವರ ಕುಟುಂಬಸ್ಥರಿಗೆ, ಅವರ ಮಕ್ಕಳಿಗೆ ಭಗವಂತ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇರ್ತೀವಿ. ಕೃಷ್ಣ ಕೊಮೇರಳ್ಳಿ ನಂತರ ಬ್ರಹ್ಮರಥೋತ್ಸವಕ್ಕೆ ಕೊಮರಳ್ಳಿ ಮಠದ ಶ್ರೀಗಳು ಚಾಲನೆ ನೀಡಿದರು. ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಕಂಬದ ನರಸಿಂಹ ಸ್ವಾಮಿಗೆ, ತಾಯಿ ಶ್ರೀ ಲಕ್ಷ್ಮೀದೇವಿಗೆ, ಪವನಪುತ್ರ ಆಂಜನೇಯ ಸ್ವಾಮಿಗೆ, ಶ್ರೀ ಬೇಟರಾಯ ಸ್ವಾಮಿಗೆ ಪುಷ್ಪಾಲಂಕಾರ, ಹವನ ಹೋಮ, 54 ಕುಂಭಗಳನ್ನಿಟ್ಟು ಪೂಜೆ ಸಲ್ಲಿಸಲಾಯಿತು. ಫೋಟೋ ತೆಗೆದು ಮಾಡಬೇಡಿ. ಅದು ನರಸಿಂಹ ಸ್ವಾಮಿ, ಇದು ಲಕ್ಷ್ಮಿ.
ಸರ್ ಅದು ಬೇಟೆರಾಯ ಸ್ವಾಮಿ ಅಲ್ಲ? ಹಾಂ, ಬೇಟೆರಾಯ. ನಂತರ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಸತೀಶ್ ರವರು 4ನೇ ವರ್ಷದ ಬ್ರಹ್ಮೋತ್ಸವದ ಬಗ್ಗೆ ನಮ್ಮ ರಣಬೇರಿ ನ್ಯೂಸ್ ಜೊತೆ ಮಾತನಾಡಿ, 4ನೇ ವರ್ಷದ ರಥೋತ್ಸವನ ರಥಸಪ್ತಮಿ ದಿನದಂದು ಆರಿಸಬೇಕು ಅಂತ ನಮ್ಮ ಗ್ರಾಮದವರು ಹಾಗೂ ಅಕ್ಕಪಕ್ಕದ ಗ್ರಾಮದವರೆಲ್ಲ ಸೇರಿ ಒಂದು ನಿರ್ಣಯವನ್ನು ಮಾಡಿ ಇವತ್ತು 10:40ಕ್ಕೆ ರಥದ ಮೇಲೆ ನಮ್ಮ ಕಂಬದ ನರಸಿಂಹಸ್ವಾಮಿಯ ಭೂದೇವಿ ಶ್ರೀದೇವಿ ಶ್ರೀಮನ್ನಾರಾಯಣನ ಅಲಂಕಾರ ಮಾಡಿ ನಮ್ಮ ರಾಜಬೀದಿಯಾದಂಥ ರಥಬೀದಿಯಲ್ಲಿ ಮೆರವಣಿಗೆ ಹೋಗ್ತಾ ಇದೆ. ಇವತ್ತು ಹಲವಾರು ಭಕ್ತರು ನಮ್ಮ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಂಡು ಆ ಭಗವಂತನ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಮ್ಮ ಭಕ್ತ ಮಹಾಶಯರು ಬಂದಿದ್ದಾರೆ. ಅವರೆಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಇವತ್ತು 4ನೇ ವರ್ಷದ ಈ ಒಂದು ಬ್ರಹ್ಮ ರಥೋತ್ಸವ ಎಲ್ಲ ಮಹನೀಯರು ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತು ಏನು ಬಂದಂಥ ಎಲ್ಲ ಭಕ್ತ ಮಹಾಶಯರಿಗೆ ಅನ್ನದಾಸೋಹನ ಕಾರ್ಯಕ್ರಮವನ್ನು ನಾವು ನಮ್ಮ ಸಮಿತಿ ವತಿಯಿಂದ ಹಾಗೂ ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ ನಾವು ಹಮ್ಮಿಕೊಂಡಿದ್ದು, ಇವತ್ತು ಹಲವಾರು ಭಕ್ತರು ಇವತ್ತು ಪಾನಕ ಮಜ್ಜಿಗೆ ಕೊಡ್ಬೋದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಭಕ್ತ ಮಹಾಶಯರು ಹಲವಾರು ಇಂಥ ಪ್ರಸಾದವನ್ನು ಎಲ್ಲ ವಿನಿಯೋಗವನ್ನು ಮಾಡಿಕೊಂಡು ನಮ್ಮ ಭಕ್ತ ಮಹಾಶಯರು ಹೋಗ್ತಾ ಇದ್ದಾರೆ. ದನಗಳ ಜಾತ್ರೆಯನ್ನು ಏರ್ಪಡಿಸಿದ್ದೀರಿ, ಯಾವತ್ತು ಲಾಸ್ಟ್? ದನಗಳ ಜಾತ್ರೆ 6ನೇ ತಾರೀಕು ಲಾಸ್ಟು. 1ನೇ ತಾರೀಕಿಂದ 6ನೇ ತಾರೀಕು ಗಂಟ ದನಗಳ ಜಾತ್ರೆಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಕಡಬಿದ್ದಿರೋವು 4 ಹಲ್ಲು, 6 ಹಲ್ಲು, 2 ಹಲ್ಲು ಮತ್ತು ಎಲ್ಲರೂ ಎತ್ತುಗಳಿಗೆ 15,000, 10,000, 5,000 ಇಂಥ 3 ಥರ ಪ್ರೈಜು, ಪ್ರಥಮ, ದ್ವಿತೀಯ, ತೃತೀಯ ಅಂತ ಹೇಳಿ 3 ಪ್ರೈಜ್ ಮಾಡಿದ್ದೀವಿ. ಚಾಂಪಿಯನ್ಗೆ 2 ಗ್ರಾಮದ ಚಿನ್ನವನ್ನು ನಮ್ಮ ಕುಟುಂಬದ ವತಿಯಿಂದ ನಾವು ಕೊಡ್ತಾ ಬಂದಿದ್ದೀವಿ. ಈ ಸಲ ಎಷ್ಟು ಬಂದಿದೆ? ಸುಮಾರು 480ಕ್ಕೂ ಮಿಗಿಲಾಗಿ ರಾಶಿಗಳು ಬಂದಿದೆ. ಸುಮಾರು 80-85 ರಾಶಿಗಳು ಬಹುಮಾನಕ್ಕೆ ಆಯ್ಕೆಯಾಗಿದ್ದಂಥ ಪೈಕಿ ನಮ್ಮ 6ನೇ ತಾರೀಕು ನಮ್ಮ ಪಶು ಇಲಾಖೆಯ ಎಲ್ಲ ಡಾಕ್ಟರ್ ಬಂದು ಅದನ್ನು ಪ್ರಥಮ ದ್ವಿತೀಯ ಅಂತ ಹೇಳಿ ಅವ್ರನ್ನ ನಿರ್ಣಯ ಮಾಡಿ ಅವ್ರು ಕೊಡ್ತಾರೆ. ಆ ಕೊಟ್ಟಂಥದ್ದು ನಮ್ಮ ನರಹರಿಯರ ಕುಟುಂಬದವರು ಇವತ್ತು ಅವರ ಮೂಲಕನೇ ಆ ಒಂದು ಬಹುಮಾನ ವಿತರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಸತೀಶ್ ರವರ ಕುಟುಂಬದಿಂದ ಚಾಂಪಿಯನ್ ಎತ್ತುಗಳಿಗೆ 2 ಗ್ರಾಂ ಚಿನ್ನದ ನಾಣ್ಯವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಸಾತನೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಅರ್ಚಕರು ಹಾಗೂ ಮಂಡ್ಯ ಜಿಲ್ಲೆಯ ಭಕ್ತಾದಿಗಳು ಹಾಜರಿದ್ದರು. ಈ ಸಂದರ್ಭದಲ್ಲಿ ಸಾತನೂರು ಯುವಕರ ತಂಡ ಜಗದೊಡೆಯ ಶ್ರೀಮನ್ನಾರಾಯಣ ಆಂಜನೇಯ ಸ್ವಾಮಿಗೆ ಜೈಕಾರವನ್ನು ಕೂಗಿ ಸಂಭ್ರಮಿಸಿದರು. ಮುಂದೆ ಹೋಗೋಣ, ಹಂಗೆ 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 ಈಗ ಹೋಗೋಣ. ಶ್ರೀ ಕಂಬದ ನರಸಿಂಹ ಸ್ವಾಮಿಗೆ